ಹಲೋ ಗೈಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ಸೂಪರ್, ನೀವು ಸೂಪರ್ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಾನು ನನ್ನ ತರಕಾರಿ ತೋಟಕ್ಕೆ ಬಂದಿದ್ದೀನಿ. ಇಲ್ಲೊಂದು ಸೊಪ್ಪು ಇದೆ, ಅದರದ್ದು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಿಮಗೆ ಆ ಸೊಪ್ಪು ಗೊತ್ತಿಲ್ಲ, ನಮ್ಮ ತರಕಾರಿ ತೋಟದಲ್ಲಿ ಆಗಿದೆ. ತೋರಿಸ್ತೀನಿ, ಬನ್ನಿ ನೋಡೋಣ. ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿದ್ದ ಬೆಲ್ ಐಕನನ್ನು ಒತ್ತಿ, ಆಗ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವೀಡಿಯೋ ಎಲ್ಲ ನಿಮಗೆ ಬರುತ್ತೆ. ಎಲ್ಲರಿಗೂ ಶೇರ್ ಮಾಡಿ. ನೋಡಿ ಗೈಸ್, ಇದು ಸಣ್ಣ ಸಣ್ಣ ಎಲೆ ಇದೆಯಲ್ಲ, ಇದಕ್ಕೆ ಬೇಳೆ ಸೊಪ್ಪು ಅಂತ ಹೇಳೋದು. ಇದನ್ನು ನಾನು ಕೀಳ್ತಾ ಇದ್ದೀನಿ ನೋಡಿ. ಇದು ನಮ್ಮ ತರಕಾರಿ ತೋಟದಲ್ಲಿ ಆಗ್ತಾ ಇರುವ ಸೊಪ್ಪು, ತುಂಬ ಪೌಷ್ಟಿಕಾಂಶ ಇದೆ. ಇದಕ್ಕೆ ಇಲ್ಲಿ ಕೂರ್ಗಿಸೋರು ಬೇಳೆ ಸೊಪ್ಪು ಅಂತ ಹೇಳ್ತಾರೆ. ಇದರ ಇನ್ನೊಂದು ಹೆಸರು ನನಗೆ ಗೊತ್ತಿಲ್ಲ. ತುಂಬ ಪೌಷ್ಟಿಕಾಂಶ ಇದೆ ನೋಡಿ. ಇದು ನಾನು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇದನ್ನು ತಗೊಂಡೋಗಿ ನಾನೊಂದು ಸಾಂಬಾರು ಮಾಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇದನ್ನು ತೊಗರಿ ಬೇಳೆ ಜೊತೆ ಹಾಕಿ ಸಾಂಬಾರು ಮಾಡ್ತೀನಿ. ನೋಡಿ ಗೈಸ್, ಸೊಪ್ಪೆಲ್ಲ ರೆಡಿ ಆಯಿತು. ಇದನ್ನಿನ್ನು ತೊಳಿಬೇಕು. ತೊಳೆದು ಸಣ್ಣ ಪೀಸ್ ಮಾಡಿ ಕಟ್ ಮಾಡಬೇಕು. ಶುರು ಮಾಡುವ ಇದರ ಕೆಲಸನ. ನೋಡಿ ಫ್ರೆಂಡ್ಸ್, ಇದರ ಸಾಂಬಾರು ಮಾಡಲಿಕ್ಕೆ ನಾನು ಯಾವುದೆಲ್ಲ ತಗೊಂಡಿದ್ದೀನಿ ಐಟಮ್ ಅಂದರೆ, ಕೊತ್ತಂಬರಿ, ಜೀರಿಗೆ, ಮೆಂತ್ಯ, ಈರುಳ್ಳಿ, ನೆಕ್ಸ್ಟು ಒಣಮೆಣಸಿನ್ಕಾಯಿ, ಹಸಿ ಇದು ಬೆಳ್ಳುಳ್ಳಿ, ಒಂದು ಹುಣಸೆ ಹುಳಿ, ಇಷ್ಟು ಬೇಕಾಗ್ತದೆ. ಇದನ್ನೆಲ್ಲ ನಾವೊಂದು ಬಾಣಲಿಗೆ ಹಾಕಿ ಚೆನ್ನಾಗಿ ಘಮ ಘಮ ಬರುವವರೆಗೂ ಹುರಿಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿಬೇಕು, ಆಗ ಚೆಂದ ಆಗುತ್ತೆ. ನಾನು ಚೆನ್ನಾಗಿ ಹುರಿತೀನಿ ನೋಡಿ. ನೆಕ್ಸ್ಟ್ ನಾನು ಇದನ್ನು ಸೈಡ್ಗೆ ಇಡ್ತೀನಿ. ನೆಕ್ಸ್ಟು ಒಲೆ ಮೇಲೆ ಒಂಚೂರು ನೀರಿಟ್ಟಿದ್ದೀನಿ. ನಾನು ಬೇಳೆ ಬೇಯೋಕ್ಕೆ ನೀರು ಇಡ್ತಾಯಿದ್ದೀನಿ. ನೀರು ಚೆನ್ನಾಗಿ ಕುದಿದ ಮೇಲೆ ಬೇಳೆನ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು ಮೊದಲು. ನೋಡಿ, ಇಲ್ಲಿ ನೀರು ಕುದೀತಾ ಇದೆ ನೋಡಿ. ಇದಕ್ಕೆ ಬೇಳೆ ಹಾಕ್ತಾಯಿದ್ದೀನಿ. ನಾನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ, ಹಂಗೇನೆ ಇದರಲ್ಲೇ ಮಾಡ್ತಾಯಿದ್ದೀನಿ, ಒಲೆಯಲ್ಲಿ ನೋಡಿ. ಸ್ವಲ್ಪ ಎಣ್ಣೆ ಹಾಕಬೇಕು, ಸ್ವಲ್ಪ ಅರಿಶಿನ ಹಾಕಬೇಕು, ಹಾಗಾದರೆ ಬೇಗ ಬೇಳೆ ಬೇಯ್ತದೆ. ನೀವು ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ನಾನೊಂದು ಆಲೂಗಡ್ಡೆ ತಗೊಂಡಿದ್ದೀನಿ. ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿಕೊಳ್ಳುವ ನೋಡಿ. ಕಟ್ ಮಾಡಿ ರೆಡಿ ಆಯಿತು. ಇದು ಆ ಸಾಂಬಾರು ಜೊತೆ ಹಾಕಲಿಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಈ ಸೊಪ್ಪನ್ನ ಕಟ್ ಮಾಡಿಟ್ಟಿದ್ದೀನಿ ನೋಡಿ, ಚೆನ್ನಾಗಿ ಕಟ್ ಮಾಡಿಟ್ಟಿದ್ದೀನಿ. ಆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸೋಸಿ ಆಮೇಲೆ ಕಟ್ ಮಾಡಿಟ್ಟಿದ್ದೀನಿ ನೋಡಿ. ಇದರಲ್ಲಿ ತುಂಬ ಫೈಬರ್ ಅಂಶ ಇದೆ.
ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು, ಮಲಬದ್ಧತೆ ಎಲ್ಲ ನಿವಾರಿಸ್ತದೆ. ಇದೊಂದು ಸೈಡಿಗೆ ಇಡುವ ಕಟ್ ಮಾಡಿ. ನೆಕ್ಸ್ಟ್ ನಾನು ಆಗಲೇ ಮಸಾಲೆ ಹುರಿದಿಟ್ಟಿದ್ದೀನಲ್ವ, ಅದರ ಜೊತೆ ತೆಂಗಿನಕಾಯಿ ತುರಿನೂ ಈಗ ರೆಡಿ ಮಾಡಿಟ್ಟಿದ್ದೀನಿ ಸಾಂಬಾರು ಮಾಡೋಕ್ಕೆ. ಇಲ್ಲಿ ನೋಡಿ ಒಲೆ ಮೇಲೆ ಬೇಳೆ ಬೆಂದಿದೆ, ಬೇಯ್ತಾ ಇದೆ ನೋಡಿ. ಇಷ್ಟು ಸಾಕು, ಮುಕ್ಕಾಲು ಬೇಯಬೇಕು. ನೆಕ್ಸ್ಟ್ ನಾನು ಈ ಆಲೂಗಡ್ಡೆನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ನೆಕ್ಸ್ಟು ಈ ಸಾಂಬಾರಿಗೆ ಬೇಕಾದ ಮಸಾಲೆಯನ್ನು ರುಬ್ಕೊಳ್ತೀನಿ. ಅದು ಆಲೂಗಡ್ಡೆಯಲ್ಲಿ ಬೇಯ್ತಾ ಇರಲಿ, ನಾನಿಲ್ಲಿ ಸಾಂಬಾರಿಗೆ ರೆಡಿ ಮಾಡ್ತಾ ಇರ್ತೀನಿ. ಮಸಾಲೆ, ತೆಂಗಿನಕಾಯಿ ತುರಿ, ಈ ಮೆಣಸು ಎಲ್ಲ ಹುರಿದಿದೆಯಲ್ಲ, ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡುವ. ನೋಡಿ ನೈಸ್ ಆಗಿದೆ. ನೆಕ್ಸ್ಟ್ ನಾನು ಇದು ಬೇಯ್ತಾ ಇದೆ ಅಲ್ವಾ, ಇದಕ್ಕೆ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಬೇಳೆ ಆಲೂಗಡ್ಡೆ ಎಲ್ಲ ಬೆಂದು ರೆಡಿಯಾಗಿದೆ, ಅದಕ್ಕೆ ನಾನೀಗ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕುವ, ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ನಾವು ಸ್ವಲ್ಪ ಅರಿಶಿಣ ಹಾಕುವ. ಎಲ್ಲ ಮಿಕ್ಸ್ ಮಾಡುವ, ಚೆನ್ನಾಗಿ ಬೇಯಬೇಕು ಸೊಪ್ಪು. ನಿಮಗಿಲ್ಲಿ ಈ ಸೊಪ್ಪಿನ ಬಗ್ಗೆ ಗೊತ್ತಿರಲಿಕ್ಕಿಲ್ಲ, ನಮ್ಮ ಈ ಕೊಡಗಿನಲ್ಲಿ ಜಾಸ್ತಿ ಆಗ್ತದೆ ತರಕಾರಿ ತೋಟದಲ್ಲಿ. ನೋಡಿ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ, ಚೆನ್ನಾಗಿ ಬೇಯಲಿ. ನೋಡಿ ಬೇಯ್ತಾ ಇದೆ. ನೆಕ್ಸ್ಟ್ ನಾನು ಸಾಂಬಾರಿನ ಮಿಕ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಆಗಲಿ. ತುಂಬ ತೆಳ್ಳಗೆ ಬೇಡ, ಈ ಥರ ದಪ್ಪ ಇರಲಿ. ರೊಟ್ಟಿಗೆ, ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಆಗುತ್ತೆ. ಅನ್ನ ಸಾಂಬಾರಿಗೆ, ಅನ್ನಕ್ಕೆ, ನೆಕ್ಸ್ಟು ಇಡ್ಲಿ ಏನಾದರೂ ಇದ್ದರೆ ನೋಡಿ. ನಿಮಗೆ ಇಷ್ಟ ಆಯಿತು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಬಾಯ್.